ಕುರಿತು ತಂದರೆ ಪ್ರಭು. ಕೇವಲ ಹುಂಕಾರದಿಂದ ಅವನನ್ನು ಕೊಂದು ಕಳುಹಿದನೆ. ಆಮೇಲೆ ಗಂಡುಗಳಿಗಾದಂತಹ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಭೀಕರ ಸ್ವರೂಪವನ್ನು ಹೊಂದಿ ಅವರ ರುಂಡವನ್ನು ಚಂಡಾಡಿಯೇ ಬಿಟ್ಟಿದ್ದಾರೆ. ಶಿವ ಶಿವ ಶಿವ. ಚಂಡಮುಂಡರ ಅಳಿವಾಗಿ ಹೋಯ್ತು. ಹೋಗ್ಲಿ ಬಿಡು. ಚಂಡಮುಂಡರ ಸಾವಿನ ಬಳಿಕ ನಿನ್ನ ನಿರ್ಧಾರವನ್ನು ನೀನು ಬದಲಾವಣೆ ಮಾಡಿದ್ಯಾ? ಅವಳನ್ನು ಎಳೆದರುವುದಕ್ಕೆ ನಾನೇ ಹೊರಟಿದ್ದೇನೆ. ಸರಿಯಲ್ಲ ಪ್ರಭು, ಸರಿಯಲ್ಲ. ನಿನ್ನ ನಿರ್ಧಾರವೇನೋ ಸಾಧುವಾದದ್ದು. ಆದ್ರೆ ನೀನು ಕೈಗೊಂಡಂತಹ ತೀರ್ಮಾನದ ಬಗ್ಗೆ ಮನಸ್ಸಿನ ಅಭಿಪ್ರಾಯವನ್ನು ಹೇಳಬೇಕಲ್ಲ. ವರ್ತಮಾನ ಕಾಲದಲ್ಲಿ ಧನುಜೇಶ ಎನ್ನುವಂತಹ ಖ್ಯಾತಿಗೆ ಒಳಗಾದವ ಕೇವಲ ಧನುದೇವಿಯ ಮಗನಾಗಿ ಅಂತಹ ಹೆಸರನ್ನು ಪಡ್ಕೊಂಡದ್ದಲ್ಲ, ಸಮಸ್ತ ದಾನವರಿಗೆಲ್ಲ ನಾಯಕನ ಅಂತ ದಶೆಯಿಂದ ಅಂತಹ ಹೆಸರನ್ನು ಗಳಿಸಿಕೊಂಡ ಬಂದೀನು. ಅಗೋ ನೀನೇನು ಸಾಮಾನ್ಯ ಹೇಳು, ಅಸುರ ಕುಲವೆಂಬ ಮಹಾಸಾಗರವನ್ನು ಉಕ್ಕೇರುವಂತೆ ಮಾಡಿದಂತ ಚಂದ್ರಮ್ಮ, ಹೀಗೆ ನಮ್ಮವರು ಕೊಂಡಾಡ್ತಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಸಾಧನೆಯ ಪಥದಲ್ಲಿ ಅದೆಷ್ಟು ವೇದನೆಯನ್ನು ಕಂಡವ ನೀನು. ನೂತನವಾದಂತಹ ಶೋಧನೆಯನ್ನು ಮಾಡಿ ಅಣಿದುಳಿದಂತಹ ರಾಕ್ಷಸರಿಗೆಲ್ಲ ಒಂದು ಕಾಲದಲ್ಲಿ ಆಶ್ರಯವನ್ನು ಕೊಟ್ಟಂತಹ ಪುಣ್ಯಾತ್ಮನಿದ್ಯ. ಏನು ಪ್ರಭು, ಸಾಧನೆಗೆ ಪ್ರತೀಕವಾಗಿ ವರ್ತಮಾನ ಕಾಲದಲ್ಲಿ ಸುವನಿತಾಪುರವನ್ನು ಅಲಂಕರಿಸಿದ್ದಿ. ಅದು ದೇವತೆಗಳನ್ನು ಜಯಿಸುವಂತ ಉದ್ದೇಶದಿಂದ ಬಿಲಿಯಿಂದ ವಿಶೇಷವಂತ ವರಬಲವನ್ನು ಪಡೆದೆ. ಆ ಮೂಲಕವಾಗಿ ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಪತಿಯಾಗಿ ಶುಂಭದಾನವ ಮೆರೀತಾ ಇದ್ದಾನೆ. ಇದು ಲೋಕ ತಿಳಿದಂತಹ ಸತ್ಯ ವಿಚಾರದಲ್ಲಿ ಲೋಕವನ್ನು ಗೆದ್ದು ಲೋಕೈಕ ವೀರರಾಗಿ ವಿಜೃಂಭಿಸುತ್ತಿರುವಂತಹ ಸಂದರ್ಭದಲ್ಲಿ ಯಾರೋ ಏನೋ ಒಂದು ವಿಷಯವನ್ನು ಹೇಳಿದ್ರು. ಆ ವಿಷಯವನ್ನು ಸರಿಯಾಗಿ ವಿಮರ್ಶೆ ಮಾಡದೆ ನೇರವಾಗಿ ಆ ಪರನಾರಿಯನ್ನು ಬಯಸುವುದಕ್ಕೆ ಮುಂದಾದ ಇಲ್ಲ. ಕನ್ಯೆಯಾಗಲಿ ಮಣ್ಣಾಗಲಿ ಹೊಣ್ಣಾಗಲಿ ಅದು ಒಲಿದು ಬರಬೇಕೇ ವಿನಃ ಬಲಾತ್ಕಾರ ಮಾಡೋದಕ್ಕೆ ಇರುವಂತಹ ವಸ್ತುಗಳಲ್ಲ. ಅಬ್ಬೋ ಮನ್ಮಥನ ಬಾಣಗಳಿಗೆ ತರಮಣ್ಣು ಹೊಡಿದಂತ ನೀನು ಆಕೆಯನ್ನು ಬಯಸುವುದಕ್ಕೆ ಮುಂದಾದೆ. ಇದರಲ್ಲಿ ಯಾವ ಪುರುಷಾರ್ಥ ಉಂಟು ದೊರೆಯೇ? ಅಬ್ಬೋ ನಾನು ಅಸುರ ಕುಲವನ್ನು ಬೆಳೆಸಿದವನು, ನನ್ನದಾದಂತಹ ಸಾಮರ್ಥ್ಯ ಲೋಕಮುಖಕ್ಕೆ ತೋರ್ಪಡಿಸಿದವನು. ಅಂತಹ ವ್ಯಕ್ತಿಯಾದಂತಹ ಶುಂಭ ಓರ್ವಳಾದಂತಹ ತರುಣಿಯನ್ನು ಬಯಸಿದ ಕಾಲಕ್ಕೆ, ಧಿಕ್ಕರಿಸಿದಂತಹ ಕಾಲಕ್ಕೆ
ಅವಳನ್ನು ಎರೆತರುವುದಕ್ಕೆ ಬೇಕಾಗಿ ನನಗೆ ಧೂಮ್ರಾಕ್ಷರಂತವರನ್ನು ಕಳುಹಿಸಿಕೊಡಬೇಕಾಗಿ ಬಂತು. ಏನು ಅಲ್ಪನೇ ಪ್ರಭು? ಯಾವುದೇ ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ತಿಳಿಯುವಲ್ಲಿ ಎರಡು ದಾರಿಗಳುಂಟು. ಒಂದು ತಾನಾಗಿ ಹೋಗಿ ಪರೀಕ್ಷೆ ಮಾಡುದು, ಅದು ಆಗದೇ ಇದ್ದಲ್ಲಿ ಯಾರನ್ನಾದ್ರೂ ನಮ್ಮವರನ್ನು ಕಳಿಸಿ ಅದರ ಸತ್ಯಾಸತ್ಯತೆಯನ್ನು ತಿಳಿಯುವುದು. ಸತ್ಯ ನೀನಾಗಿ ಹೋದದ್ದಿಲ್ಲ, ನಮ್ಮವರನ್ನು ಕಳಿಸಿಕೊಟ್ಟೆ. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದೆ. ಏನಾಯ್ತು ದೊರೆಯೇ? ಅವಳು ಎತ್ತಿದಂತ ಒಂದು ಪ್ರಶ್ನೆ ನೆನಪಾಗ್ತಾ ಇದೆ. ಶುಂಭನಾಗ್ಲಿ ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಂಡು ಮದುವೆ ಆಗಬೇಕೆಂತ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಏನರ್ಥದ ದೊರೆಯೇ? ಯುದ್ಧದ ಮೂಲಕವಾಗಿ ಗೆದ್ದುಕೊಳ್ಳಬೇಕು ಎನ್ನುವಂತ ಅಭಿಪ್ರಾಯ ಅವಳದ್ದಾದ್ರೆ ನೀನೇನು ಸುಮ್ಮನಿರೋದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಅಲ್ವೇ ಧೀರನಾದಂತಹ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟೆ. ಧೂಮ್ರಾಕ್ಷರ ವಿಚಾರವಾಗಿ ನಾವೇನು ತಿಳಿದವರಲ್ಲ. ನಿನ್ನ ದಿಗ್ವಿಜಯ ಕಾಲಕ್ಕೆ ಹೆಗಲಿಗೆ ಹೆಗಲನ್ನು ಕೊಡ್ತೇನೆ, ಪ್ರಾಣಕ್ಕೆ ಪ್ರಾಣವನ್ನು ಅರ್ಪಿಸ್ತೇನೆ ಎನ್ನುವಂತಹ ನಿರ್ಧಾರವನ್ನು ಮಾಡಿ ಸೇನೆಯ ಮುಂದಾಳತ್ವವನ್ನು ವಹಿಸಿಕೊಂಡ. ನಿನಗೆ ಜಯ ಸಿರಿಯನ್ನು ಒದಗಿಸಿಕೊಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿಕೊಂಡವ. ಏನು ಮಾಡೋಣಂದ್ರೆ ಧೂಮ್ರಾಕ್ಷರ ಅವತ್ತಿನ ಪಾತ್ರ ಇವತ್ತು ಕಾಣಿಸದೆ ಹೋಯ್ತಲ್ಲ. ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷ ಭಸ್ಮವಾಗಿ ಹೋದ ಎನ್ನುವಂತಹ ವಿಚಾರವನ್ನು ಕೇಳಿ ತಿಳಿದವ. ಆ ಬಳಿಕ ಮೊದಲು ನೋಡಿದಂತಹ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಏನಾಯ್ತು ದೊರೆಯೇ? ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತ ಉಂಟು, ಅದರ ಜೊತೆಯಲ್ಲಿ ಮನೋವೇಗ ಗದಾದಂಡ, ಇದೆಲ್ಲ ಬ್ರಹ್ಮದೇವನ ಅನುಗ್ರಹ. ಏನು ಮಾಡೋಣ ಹೇಳು? ಅವನನ್ನು ನೋಡಿದಂತಹ ಗಳಿಗೆಯಲ್ಲಿ ಭೀಕರವಾದಂತಹ ಕಾಳಿ ರೂಪವನ್ನು ತಾಳಿ ಚಂಡಾಡಿದ್ದಾಳೆ. ಹಾಗಿರುವಾಗ ಚೆನ್ನಾಗಿ ಆಲೋಚನೆ ಮಾಡಬೇಕು. ಏನು ಬ್ರಹ್ಮದೇವ ಕೊಟ್ಟಂತ ವರ ಸುಳ್ಳಾಯಿತು ಅಲ್ಲ, ಅಖಂಡವಂತ ಬ್ರಹ್ಮಚರ್ಯ ವ್ರತ ಇತ್ತು. ಆ ವ್ರತ ಭಂಗವಾಗಿ ಹೋಯ್ತಾ? ಯಾವುದು ಏನು ಎನ್ನುವುದನ್ನು ಯಾರಿಂದಲೂ ಊಹಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಅಬ್ಬೋ, ನಮ್ಮವರನ್ನು ಸುಮ್ಮನೆ ಯಮನಿಗೆ ಒಪ್ಪಿಸುವಂತ ನಿರ್ಧಾರಕ್ಕೆ ಮುಂದಾದೇ ಇಲ್ಲ. ಇದು ವ್ಯರ್ಥ ಪ್ರಯತ್ನ ಅಲ್ವೇ? ಹಾಗಾಗಿ ಯೋಚನೆ ಮಾಡಬೇಕು ಎನ್ನುವಂತ ಅಭಿಪ್ರಾಯ ನನ್ನದು. ಮೂರು ಲೋಕವನ್ನು ತನ್ನಂಕೆಯಲ್ಲಿ ಇರಿಸಿದ ಕುಂಭ ಹೋರಾಟದಲ್ಲಿ ವೀರನಿದ್ದಾನೆ, ಶೂರನಿದ್ದಾನೆ. ಹೌದು, ಕೇವಲ ಅವಳು ಧರಣಿಯನ್ನು ನಾನು ತಲೆಬಗ್ಗಿಸಬೇಕಂತ ಹೇಳಿದ್ರೆ ನಾನು ಅದನ್ನು ಒಪ್ಪಿಕೊಳ್ಬೇಕಾ? ಒಬ್ಬ ವೀರನಾಗಿದ್ರೆ ಅದನ್ನು ಒಪ್ಪಿಕೊಳ್ಬಹುದು. ಆ
ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಕಂಡಾಗ ನೀನು ಯಾವುದೋ ಒಂದು ನಿರ್ಧಾರವನ್ನು ಮಾಡಿದ ಹಾಗುತ್ತಿರುವುದನ್ನು ಸೂಕ್ಷ್ಮವಾಗಿ ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಪ್ರಭು. ತರುಣಿ ಎನ್ನುವಂತ ಅಭಿಪ್ರಾಯಕ್ಕೆ ಬಂದ ಬನ್ನಿ. ತರುಣಿ ಎಲ್ಲ ಪ್ರಭು, ಮತ್ತೇನು ವಿಶೇಷ? ತರುಣಿ ಎಲ್ಲವಳ ಆದಿ ಮಾಯಿ. ಆದಿಯಲ್ಲಿ ತ್ರಿಮೂರ್ತಿಗಳ ಪಾಲಿಗೆ ಜನ್ಮವನ್ನಿದ್ದವಳು. ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಗುರುತಿಸುವುದಕ್ಕೆ ಗುಣ, ಕೈಯುವುದಕ್ಕೊಂದು ಹೆಸರು, ಇಷ್ಟನ್ನೆಲ್ಲ ಅನುಗ್ರಹ ಮಾಡಿದವಳಿಂದಾದ್ರೆ ಸಾಕ್ಷಾತ್ ಆದಿಮಾಯಾ ದೇವಿ ಇದ್ದಾಳೆ. ಆದಿಮಾಯಾ ಸ್ವರೂಪಿಣಿ ವರ್ತಮಾನ ಕಾಲದಲ್ಲಿ ಆ ಕದಮ್ಮವನವನ್ನು ಸೇರಿಕೊಂಡಿದ್ದಾಳೆ. ಯಾಕೆ ಒಂದೊಂದು ಪ್ರಶ್ನೆ ಹುಟ್ಟಿ ಬರ್ತದೆ. ಸುಮ್ಮನೆಲ್ಲ ಪ್ರಭು, ನಮ್ಮವರದ್ದು ಅತಿ ಆಯ್ತು ಅಂತ ಕಾಣ್ತಾರೆ. ಅನ್ಯಾಯ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ. ದೊರೆಯಾದಂತ ಶುಂಭನ ಹೆಸರನ್ನು ಕೆಡಿಸುವಂತ ಉದ್ದೇಶದಿಂದ ಅಲ್ಲಲ್ಲಿ ಅಧರ್ಮ ನಡೀತಾ ಇದೆ. ಹಾಗಾಗಿ ಅಧರ್ಮ ನಡೀತಾ ಇದ್ದೇನು ಅಂತ ವಿಚಾರಗಳು ತಿಳಿದು ದೇವತೆಗಳೆಲ್ಲ ಸ್ಮರಿಸಿದಂತ ಗಳಿಗೆಯಲ್ಲಿ ಅವರಿಗೆ ಅಭಯದ ನುಡಿಗಳನ್ನು ಹಾಡಿ ಆ ಕದಂಬ ವನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಾಕ್ಷಾತ್ ಆದಿಮಾಯೆ ಕೌಶಿಕೆ ಎನ್ನುವಂತ ಅಭಿಧಾನದಿಂದ ಆ ಕದಂಬ ವನವನ್ನು ಸೇರಿಕೊಂಡಿದ್ದಾರೆ. ಮಾಯೆ ಎನ್ನುವುದು ಯಾರಿಂದಲೂ ಭೇದಿಸಲು ಅಸಾಧ್ಯವಾದಂತಹ ವಿಷಯ. ಮಾಯೆ ಆದಿಮಾಯೆಯಾಗಿ ಕಾಣಿಸಿಕೊಂಡಿದ್ದಾಳೆ. ಹಾಗಿರುವಾಗ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ, ಚೆನ್ನಾಗಿ ಯೋಚನೆ ಮಾಡಬೇಕೆನ್ನುವಂತ ಅಭಿಪ್ರಾಯ ನನ್ನ ದೊರೆ. ಸ್ವಾಮಿ, ನನ್ನದಾದಂತಹ ಪ್ರಯತ್ನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮಾಡಬೇಕು ಅಂದ್ರೆ ಬಿಡು ಚರಣಗೆ ಭಕ್ತಿ ಚರಣಗೆ ಭಕ್ತಿ ಜಡದ ಪೀಠನ ವರದ ತೆರಳಲಿ ಪಡೆದು ಸುಖವನ್ನು ಮಾಡು. ಜಡದ ಪೀಠನ ವರದ ತೆರಳಲಿ ಪಡೆದು ಸುಖವನ್ನು ಮಾಡು. ಬಿಡು 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 ಮನದ ಮೂರ್ಖತೆಯ ಎರಡಲ್ಲ ಮೂರಲ್ಲ ಸಾವಿರ ಬೇಕಾದ್ರೂ ಹೇಳಿದ್ರೆ ಅದು ಒಂದೇ ಶಬ್ದ ನನ್ನ ಬಾಯಿಂದ ಬರುವುದು. ಯಾವುದನ್ನು ಬಿಡಬೇಕು? ನಿನ್ನ ಮನಸ್ಸಿಗೆ ಬಂದಂತಹ ಮೂರ್ಖತೆಯನ್ನು ಬಿಡಬೇಕು. ದೊರೆಯೇ, ಕ್ರಮವನ್ನು ಬಿಟ್ಟವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಇದ್ದವ ಭ್ರಮೆಗೆ ಒಳಗಾದ್ರೆ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಮತ್ತೊಂದಿಲ್ಲ.
ಶುಂಭನನ್ನು ಕ್ರಮ ಬಿಟ್ಟವ ಅಂತ ನಾವು ಹೇಳಿಲ್ಲ ದೊರೆ. ಆದ್ರೂ ಕೂಡ ಕ್ರಮ ಬಿಟ್ಟವ ಶುಂಭ ಅಂತ ಲೋಕದಲ್ಲಿ ಕರೆಸಿಕೊಳ್ಳುವ ಅಂತ ಆ ಶಬ್ದವನ್ನು ಯಾವತ್ತೂ ಕೂಡ ಕೇಳುವಂತ ವ್ಯವಧಾನ ನಮಗಿಲ್ಲ. ನಿನ್ನನ್ನು ಉಳಿಸಿಕೊಳ್ಳಬೇಕೆನ್ನುವಂತ ಒಂದೇ ಒಂದು ಅಭಿಪ್ರಾಯ ದೊರೆಯೇ. ರಾಜನೀತಿ ಏನು ಹೇಳ್ತಾನೆ? ದೇಶಕ್ಕಾಗಿ ರಾಜ್ಯವನ್ನು ಬಿಡಬೇಕು ಅಂತ ಹೇಳ್ತಾನೆ. ಒಂದು ರಾಜ್ಯಕ್ಕಾಗಿ ಗ್ರಾಮವನ್ನು ತೊರೆಯಬಹುದಂತೆ, ಒಂದು ಗ್ರಾಮಕ್ಕಾಗಿ ಒಂದು ಮನೆಯನ್ನು ನಾವು ದೂರ ಇರಿಸಬಹುದು. ಒಂದು ಮನೆಯ ಯಜಮಾನ ಮಾಡಿದಂತ ಒಂದು ನಿರ್ಧಾರಕ್ಕಾಗಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುವುದಿರುವುದರಿ. ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾಕೆ? ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ರೋಗ ಉಲ್ಬಣವಾದ್ರೆ ಮತ್ತೆ ಔಷಧಿ ನಡೆಯುವುದಿಲ್ಲ. ಈಗ ರೋಗ ಹೆಚ್ಚಾಗಿ ಆಗಿದೆ. ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತಿದ್ರೆ ದಾರಿ ಒಂದೇ ಇರುವುದು. ನಾಳಿನ ದಿವಸ ನಮ್ಮ ಶೋಣಿತಾಪುರದಲ್ಲಿ ನಮ್ಮ ಹೆಣ ಬರುವುದಕ್ಕೂ ಜನ ಇಲ್ಲ ಅಂತ ಆಗ್ತದೆ. ಇದನ್ನೆಲ್ಲ ಉಳಿಸಿಕೊಳ್ಳಬೇಕು ಅಂತಿದ್ರೆ ನಿನ್ನ ನಿರ್ಧಾರವನ್ನು ನೀನು ಬದಲಾವಣೆ ಮಾಡಬೇಕು. ಇಷ್ಟರವರೆಗೆ ನೀನು ಕೈಗೊಂಡದ್ದು ಹೇಗೆ? ಅವಳ ಕೈ ಹಿಡಿಯುವಂತ ನಿರ್ಧಾರ. ಇನ್ನು ಮುಂದೆ ಹಾಗಲ್ಲ. ಅವಳ ಕೈ ಹಿಡಿಯುವ ಬದಲಾಗಿ ಅವಕಾಶವನ್ನು ಕೊಟ್ಟೆ ಅಂತಾದ್ರೆ ಶುಂಭನಿಗೆ ನೀನು ಬುದ್ಧಿ ಹೇಳುವುದಕ್ಕಾಗಿಯೇನು? ಇಲ್ಲ ಪ್ರಭು, ನನ್ನ ಎದುರು ನಿಲ್ಲುವಂತಹ ಯೋಗ್ಯತೆ ಆದ್ರೂ ನಿನಗುಂಟು? ಖಂಡಿತ ಇಲ್ಲ. ಹಾಗಿರುವಂತಹ ವೇಳೆಯಲ್ಲಿ ನನ್ನ ನಿರ್ಧಾರದಲ್ಲಿ ನಾನು ಸೋತಿದ್ದೇನಲ್ವಾ? ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದು. ಬದಲಾವಣೆ ಮಾಡಬಹುದಿತ್ತು. ನಿನ್ನ ಮಾತು ನಾನು ಭಾವಿಸಿದ ಹಾಗೆ ಬಂದಿದ್ರೆ. ಆದ್ರೆ ನೀನು ಮಾಡಿದಂತಹ ಮಾತುಗಳನ್ನು ಕೇಳುವಾಗ ಸಿಟ್ಟೆಂಬುದು ನಗದಿಂದ ಶಿಖರವರೆಗೆ ಇರುತ್ತಾ ಇದೆ. ರಕ್ತಬೀಜ ನನಗೆ ಅರ್ಥವಾಗ್ತದೆ. ನಮ್ಮವರೆಲ್ಲರೂ ಅಳಿದು ಹೋಗಿದ್ದಾರೆ. ಇನ್ನು ನಮ್ಮ ಪ್ರಾಣವಾದರೂ ಉಳಿಸಬೇಕು. ರಣದ ಭಯ ನಿನಗೆ. ರಣ ಹೇಳಿ ಇದು ಏನಾಗಿದೆ ಗೊತ್ತಾ? ಕೇಸರಿಗಳ ನಡುವೆ ಜಂಬೂಕ ಜನಿಸಿದಂತೆ ನಿನಗೆ ಯುದ್ಧ ಮಾಡುವುದಕ್ಕೆ ಆಗುದಿಲ್ವಲ್ಲ? ರಣ ಹೇಳಿ ಆಗುದಿಲ್ಲ ಅಂತಾದ್ರೆ ಕೈಗೆ ಬರೆ ತೊಟ್ಟು ಸೀರೆ ತೊಟ್ಟು ಗಂಡ ಸತ್ತ ಹೆಂಗ ಹೋಗ್ತೇನೆ, ಅವಳನ್ನು ಕರೆತರ್ತೇನೆ. ಇದು ಹೊರಟೆ ಬತ್ತವ ಬೆಳೆಯುತ್ತಿರುವ